ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಜ್ಜಿ ಅದು ಕನೆಕ್ಟ್ ಆಗ್ತಿಲ್ಲ. ನಾನು ನಿಮಗೆ ಆಮೇಲೆ ಮಾತಾಡ್ಸ್ಲಾ? ಪ್ಲೀಸ್ ಅಜ್ಜಿ, ನೀವು ಚಿಂತೆ ಮಾಡಬೇಡಿ. ಅಮ್ಮ ಅಮ್ಮ ಆತರ ಬಿದ್ದು ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ. ನೋಡು ನನ್ನ ಮಾತು ಕೇಳಿಸ್ಕೊ. ಮುಚ್ಚ ಬಾಯಿ. ಯಾವ್ದು ಚಿಕ್ಕ ವಿಷಯ? ಯಾವ್ದು ಚಿಕ್ಕ ವಿಷಯ? ನೋಡು ರಮೇಶ, ನನ್ನ ದೇಹ ಶಕ್ತಿ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಬುದ್ಧಿಗೆ ದೌರ್ಬಲ್ಯ ಬಂದಿಲ್ಲ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಇವತ್ತು ಈ ವಿಷಯ ಎಲ್ಲರ ಮುಂದೆ ತೀರ್ಮಾನ ಆಗತ್ತೆ, ಆಗ್ಲೇಬೇಕು. ಏನಾಯ್ತು? ಯಾಕೆ ಇಷ್ಟೊತ್ನಲ್ಲಿ ರಂಪಾಟ? ಏನ್ ತೀರ್ಮಾನ ಮಾಡ್ಬೇಕಮ್ಮ? ಮಾತಾಡಿದ್ರೆ ಮನೆಗೇಡು ಅಂತಾರೆ. ತಪ್ಪಿಗಿರ್ತೀರಾ? ನಿಮ್ಮಮ್ಮಂಗೆ ಸಿಟ್ಟು ನೆತ್ತಿಗೇರಿದೆ, ನೀವ್ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀರಾ? ಸುಮ್ಮನೆ ರೀ. ನೀನ್ ಯಾಕೋ ಸುಮ್ಮನೆ ನಿಂತಿದ್ಯಾ? ಇದು ನಿಮ್ಮಿಬ್ಬರಿಗೂ ಸಂಬಂಧಪಟ್ಟ ವಿಷಯ ತಾನೇ. ರೂಮಲ್ಲಿ ಏನೋ ಹೇಳ್ತೀನಿ ಹಿಂದೆ, ಯಾಕೆ ಸುಮ್ಮನೆ ನಿಂತಿದ್ಯಾ? ಹೇಳೋ ಹೇಳೋ. ಅತ್ತೆ, ಏನ್ ವಿಷಯ? ಇದೇ ವಿಷಯ ಅಪ್ಪ ಮಗನ್ ನಡುವೆ ಇದ್ದ ಒಳ ಒಪ್ಪಂದದ ವಿಷಯ. ಈ ಮನೇಲಿ ಯಾರಿಗಾದ್ರೂ ಗೊತ್ತಿದ್ಯಾ? ಒಪ್ಪಂದನ? ಕರ್ಣ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಮಾಡಿರೋ ಒಪ್ಪಂದನ ಇದು. ಮುಗೀತು, ಎಲ್ಲ ಹಾಳಾಯ್ತು. ಈಗ ಅತ್ತೆ ದೊಡ್ಡ ಡ್ರಾಮಾ ಮಾಡೋದಂತೂ ಫಿಕ್ಸ್. ಅಂದ್ರೆ ಕರ್ಣ ರಮೇಶಂಗ್ ಬಿಟ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಾಯ್ತು. ಅಪ್ಪ ಮಗ ಇಬ್ರು ಸೇರ್ಕೊಂಡು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮುಚ್ಚಿಟ್ಟಿರೋ ಗುಟ್ಟ ಇದು, ಸರಿನಾ? ಬಂಗಾರಿ ಪ್ಲೀಸ್ ಸುಮ್ಮನಿರು. ಸುಮತಿ, ಹೇಗೋ ಇದಕ್ಕೆ ಸೈನ್ ಆಗ್ತೆ? ಮನೇಲಿ ಇಷ್ಟು ಜನ ಇದ್ರು ಒಬ್ರಿಗೂ ಒಂದು ಮಾತು ಹೇಳ್ದೇನೆ ನೀನ್ ಸೈನ್ ಹಾಕ್ಬಿಟ್ಟ? ರಮೇಶ, ನೀನ್ ಕಾಲಲ್ಲಿ ತೋಸಿದ್ನ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತಾನೆ. ನಿನ್ ದುರ್ಬುದ್ಧಿನ ತೋರ್ಸ್ಬಿಟ್ಟಲ್ಲ. ಅಮ್ಮ, ಹೌದು, ನಿಮ್ಮ ಅಮ್ಮ ಹಾಗೆ ನಾನು ನಿನ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ ಹೀಗ್ ಮಾಡ್ದೆ? ನಿನ್ನ ಸ್ವಾರ್ಥಕ್ಕೋಸ್ಕರ ಕರ್ಣನ್ ಜೀವನನ ಒತ್ತೆ ಇಟ್ಟಿದ್ಯಾ? ಅತ್ತೆ, ಬಾವದ ಮೇಲೆ ಯಾಕೆ ಹೋಗಾಡ್ತಿದ್ದೀರಾ ನೀವು? ಅವ್ರು ಮಾಡಿದ್ರಲ್ಲಿ ತಪ್ಪೇನಿದೆ? ತಪ್ಪು, ಇದೇ ದೊಡ್ಡ ತಪ್ಪು. ಹಾಗಂತ ನಾಳೆ ಅವನ ಮದ್ವೆ ಆಗ್ಲಿ, ನಮ್ಮ ಆಸ್ತಿ ಎಲ್ಲ ಈ ಬೀದಿಲ್ ಹೋಗೋನ ಮಕ್ಕಳು ಮೊಮ್ಮಕ್ಕಳು ಪಾಲಾಗ್ಲಿ. ನಿಮ್ ಮನ್ಸಲ್ಲಿ ಇಂಥ ಕೆಟ್ಟ ಯೋಚನೆ ತುಂಬಿಕೊಂಡಿದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಯೋಚನೆ ಬಂದಿದ್ದೆ ನಿಮ್ಮಿಂದ. ಅದರಲ್ಲೂ ನಮ್ಮಪ್ಪ ಆವತ್ತು ಮಾಡಿದ ತಪ್ಪೇ ಇದಕ್ಕೆಲ್ಲ ಕಾರಣ. ಮನೆ ಯಜಮಾನನಾಗಿ ನಾನೀಗ ಮುಂದೆ ನಿಂತು ಇದನ್ನು ಸರಿ ಮಾಡದೆ ಹೋದರೆ ನನ್ನ ವಂಶಸ್ಥರಿಗೆ ಮೋಸ ಮಾಡ್ದಂಗಾಗತ್ತೆ. ಯಾವನಿಗೋಸ್ಕರನೋ ನಾನು ಮೋಸಗಾರ ಆಗಲ್ಲ. ನಮ್ಮಪ್ಪನಿಗಿರೋ ದೊಡ್ಡ ಮನಸ್ಸು ನನಗಿಲ್ಲ, ಒಪ್ಕೋತೀನಿ. ಆದರೆ ಅವನಷ್ಟು ಮೂರ್ಖ ನಾನಲ್ಲ. ರಮೇಶ, ನಿನ್ನ ಮಾತು ಮಿತಿ ಮೀರ್ತಾ ಇದೆ. ಇಷ್ಟೆಲ್ಲ ಕೇಳಿಸ್ಕೊಂಡ ಮೇಲೂ ಮಿತಿಲಿ ಇರಬೇಕಾದ ದರ್ದ್ ಇಲ್ಲ ನನಗೆ. ಯಾರಿಗೋಸ್ಕರ ಮಿತಿಲಿ ಇರ್ಬೇಕು ನಾನು? ಇವನಿಗೋಸ್ಕರನ?
ತಾನು ಯಾರು, ತನ್ನ ಅಪ್ಪ ಯಾರು, ಅಮ್ಮ ಯಾರು, ಯಾರಿಗೆ ಹುಟ್ಟಿದ್ದೀನಿ, ತಾನು ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಈ ಭಿಕಾರಿಗೋಸ್ಕರ ನಾನ್ ತಲೆ ತಗ್ಗಿಸ್ಬೇಕಾ? ತಿಪ್ಪಿಯಲ್ಲಿ ಬಿದ್ದಿದ್ದ ಇವನು ಹೇಗೆ ಅನಿಷ್ಟಾನೋ, ಅವನ ಹೊಟ್ಟೆಲಿ ಹುಟ್ಟೋ ಪಿಂಡ ಕೂಡ ಅನಿಷ್ಟಾನೆ. ಏನ್ ಮಾಡ್ತಿದ್ಯಾ? ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಸುಮ್ಮಿರು. ನಿಲ್ಸ ನಿನ್ನ ನಾಟಕನ. ಈ ಪರಿಸ್ಥಿತಿಗೆ ಬರೋ ಹಾಗೆ ಮಾಡಿದ್ದು ನೀನೆ. ಇದೇ ತಾನೇ ನೀನು ಬೇಕಾಗಿದ್ದದ್ದು? ನಾನು ಯಾವ ನಾಟಕನೂ ಆಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ಈ ಒಪ್ಪಂದನ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ಒಪ್ಪಂದ ಒಪ್ಪಂದ ಒಪ್ಪಂದ, ಮುಚ್ಚಿದ ಬಾಗ್ಲಿಂದೆ ನೀವಿಬ್ರು ಮಾಡ್ಕೊಂಡಿರೋದು ಒಪ್ಪಂದ. ಇವತ್ತಿಗೆ ಇಲ್ಲಿಗೆ ಇದು ಕೊನೆ ಆಗತ್ತೆ. ಮದುವೆ ಆಗ್ತಾನೆ. ನನ್ನ ನಿರ್ಧಾರ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಮಾತಿಗೆ ಕರೆಕ್ಟ್ ಆಗಿದೆ ನಿನ್ನ ಪರಿಸ್ಥಿತಿ. ನಿನ್ನ ಕರ್ಮ ಈಗ ಹಾವಾಗಿ ನಿನ್ನನ್ನೇ ಸುತ್ಕೊಳ್ಳುತ್ತೆ. ಅದನ್ನ ಕಣ್ ತುಂಬ ನೋಡೋ ಒಳ್ಳೆ ಅವಕಾಶ ನನಗೆ. ಬಂಗಾರಿ, ನಂಗೆ ಮದುವೆ ಆಗೋಕೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೋ. ಇಷ್ಟು ದಿನ ಈ ವಿಷಯನ ನನ್ನಿಂದ ಮುಚ್ಚಿಟ್ಟು ನೀನ್ ತಪ್ಪು ಮಾಡ್ಬಿಟ್ಟೆ ಕರ್ಣ. ಇದಕ್ಕಿಂತ ದೊಡ್ಡ ತಪ್ಪು ಬೇರೆ ಯಾವುದೂ ಇಲ್ಲ. ನೀನು ರಮೇಶನ್ ಮಾತನ್ನ ಪಾಲಿಸೋದಾದ್ರೆ ನನ್ಗೇನು ಅಭ್ಯಂತರ ಇಲ್ಲ. ನೀನು ನಿರ್ಧಾರ ತಗೊಂಡು ಮರುಕ್ಷಣನೇ ನಾನಿರಲ್ಲ. ನಾನಿರಲ್ಲ. ಕರುನಾಡ ಕಣ್ಣ